ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿಯ ಸಮಯದಲ್ಲಿ ಮಗುವಿನ ಸುತ್ತ ಇರುವ ನೀರು ಯಾವಾಗ ಲೀಕೇಜ್ ಆಗುತ್ತೆ, ಅದು ನೋಡಲಿಕ್ಕೆ ಯಾವ ರೀತಿ ಇರುತ್ತೆ, ಅದೇ ರೀತಿ ಯೂರಿನ್ ಲೀಕೇಜಿಗೂ ಮತ್ತು ಮಗುವಿನ ಸುತ್ತ ಇರುವ ನೀರು ಲೀಕೇಜ್ ಆಗಲಿಕ್ಕೂ ಏನು ವ್ಯತ್ಯಾಸ ಇದೆ, ಯಾವ ರೀತಿ ಸುಲಭವಾಗಿ ತಿಳ್ಕೊಳ್ಳೋದು ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೂ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಗರ್ಭಧಾರಣೆಯು ಕೊನೆಯ ತನಕ ಹೆಲ್ತಿಯಾಗಿ ಮುಂದುವರಿಬೇಕಾದ್ರೆ ಎಲ್ಲವೂ ಸರಿಯಾಗಿರಬೇಕು. ಅದರಲ್ಲೂ ಕೂಡ ಅಮ್ಯುನಿಟಿ ಫ್ಲೂಯಿಡ್, ಮಗುವಿನ ಸುತ್ತ ಇರುವ ನೀರು ತುಂಬ ಜಾಸ್ತಿನೂ ಇರಬಾರ್ದು, ತುಂಬ ಕಡಿಮೆನೂ ಇರಬಾರ್ದು. ಇದು ಈ ಒಂದು ಸಂದರ್ಭದಲ್ಲಿ ಥ್ರೂಔಟ್ ದ ಪ್ರೆಗ್ನೆನ್ಸಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಕೆಲವೊಮ್ಮೆ ಈ ಒಂದು ಅಮ್ಯುನಿಟಿ ಫ್ಲೂಯಿಡ್ ಅಥವಾ ಮಗುವಿನ ಸುತ್ತ ಇರುವಂತಹ ನೀರು ಲೀಕೇಜ್ ಆಗಲಿಕ್ಕೆ ಕೆಲವೊಂದು ಕಾರಣಗಳಿರ್ಬೋದು. ಒಂದೇ ಮಗುವಿಗೆ ಇನ್ಫೆಕ್ಷನ್ ಆದ್ರೂ ಈ ಒಂದು ನೀರು ಲೀಕೇಜ್ ಆಗ್ಬೋದು, ಅಥವಾ ತಾಯಿಗೆ ಏನಾದರೂ ಇನ್ಫೆಕ್ಷನ್ ಆದ್ರೂ ಕೂಡ ಈ ಒಂದು ನೀರು ಲೀಕೇಜ್ ಆಗುವಂಥ ಸಾಧ್ಯತೆಗಳಿವೆ. ಇನ್ನು ಯಾವಾಗ ಈ ಒಂದು ನೀರು ಲೀಕೇಜ್ ಆಗ್ಬೋದು ಅಂತ ಹೇಳಿದರೆ, ಒಂದು ವೇಳೆ ನಿಮಗೆ ಇನ್ನೇನು ಹೆರಿಗೆಗೆ ಸಮೀಪ ಇದೆ ಅಂತ ಹೇಳಿದರೆ ಆ ಒಂದು ಸಂದರ್ಭದಲ್ಲಿ ಹೆರಿಗೆಯ ಲಕ್ಷಣವಾಗಿ ಈ ಒಂದು ನೀರು ಲೀಕೇಜ್ ಆಗುತ್ತೆ. ಈ ಒಂದು ನೀರು ಲೀಕೇಜ್ ಆದಮೇಲೆ ಕೆಲವರಿಗೆ ಹೆರಿಗೆ ನೋವು ಕಾಣಿಸ್ಕೊಳ್ಬೋದು, ನಂತರ ಡೆಲಿವರಿ ಕೂಡ ಆಗ್ಬೋದು. ಇನ್ನು ಕೆಲವರಿಗೆ ಶಾರ್ಟ್ ಸರ್ವಿಕ್ಸ್ ಇರುತ್ತೆ, ಅಂಥವರಲ್ಲೂ ಕೂಡ ಈ ಒಂದು ನೀರು ಲೀಕೇಜ್ ಆಗುವಂಥ ಸಾಧ್ಯತೆಗಳಿವೆ. ಸರ್ವಿಕ್ಸ್ ಅಂದರೆ ಗರ್ಭಕಂಠ ಅಂತ ಹೇಳಿ. ಈ ಒಂದು ಗರ್ಭಕಂಠದ ಒಂದು ಲೆಂತ್ ಏನಾದರೂ ಕಡಿಮೆ ಇದ್ದರೆ ಅಂಥವರಲ್ಲಿ ಥ್ರೂಔಟ್ ದ ಪ್ರೆಗ್ನೆನ್ಸಿಯಲ್ಲೂ ಏನಾದರೂ ನೀರು ಲೀಕೇಜ್ ಆಗ್ಬೋದು, ಅಥವಾ ಯಾವ ಸಮಯದಲ್ಲೂ ಆದ್ರೂ ಈ ಒಂದು ಅಮ್ಯುನಿಟಿ ಫ್ಲೂಯಿಡ್, ಮಗುವಿನ ಸುತ್ತ ಇರುವಂಥ ನೀರು ಲೀಕೇಜ್ ಆಗುವಂಥ ಸಾಧ್ಯತೆಗಳಿವೆ. ಇವಾಗ ಈ ಒಂದು ಅಮ್ಯುನಿಟಿ ಫ್ಲೂಯಿಡು ಯಾವ ರೀತಿ ಲೀಕೇಜ್ ಆಗುತ್ತೆ ಅಥವಾ ಯೂರಿನ್ ಯಾವ ರೀತಿ ಲೀಕೇಜ್ ಆಗುತ್ತೆ ಅನ್ನೋದರ ಬಗ್ಗೆ ವ್ಯತ್ಯಾಸವನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಅಮ್ಯುನಿಟಿ ಫ್ಲೂಯಿಡು ಸ್ವಲ್ಪ ಲೀಕೇಜ್ ಆಗುತ್ತೆ ಫಸ್ಟು, ನಂತರ ಸಡನ್ನಾಗಿ ಒಂದೇ ಸರಿ ಲೀಕೇಜ್ ಆಗುವಂಥದ್ದು. ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಡೆಲಿವರಿ ಸಮಯ ಹತ್ತಿರ ಬರ್ತಿದೆ ಅಂತ ಹೇಳಿದರೆ ಸ್ವಲ್ಪ ಲೀಕೇಜ್ ಆಗೋದಿಲ್ಲ, ಸಡನ್ನಾಗಿ ಫುಲ್ ಲೀಕೇಜ್ ಆಗುವಂಥ ಸಾಧ್ಯತೆಗಳಿವೆ. ಈ ಒಂದು ಅಮ್ಯುನಿಟಿ ಫ್ಲೂಯಿಡು ಸ್ಮೆಲ್ ಇರೋದಿಲ್ಲ. ಮತ್ತು ಇದು ಯಾವಾಗ ಲೀಕೇಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಿಮ್ಮಿಂದ ಆಗೋದೇ ಇಲ್ಲ. ಒಮ್ಮೆ ಇದು ಲೀಕೇಜ್ ಆಗಲಿಕ್ಕೆ ಸ್ಟಾರ್ಟ್ ಆದರೆ ಕಂಟಿನ್ಯೂಸ್ ಆಗಿ ಇದು ಲೀಕೇಜ್ ಆಗುತ್ತೆ, ಇದು ಸ್ಟಾಪ್ ಆಗೋದೇ ಇಲ್ಲ. ನಿಮಗೆ ಒಂದು ವೇಳೆ ಅವಧಿಗೆ ಮುಂಚೆನೇ ಅಂದರೆ 6ನೇ ತಿಂಗಳಲ್ಲಾಗಿರ್ಬೋದು, ಅಥವಾ 5ನೇ ತಿಂಗಳು, 7ನೇ ತಿಂಗಳು, ಈ ಒಂದು ತಿಂಗಳಲ್ಲಿ ಏನಾದರೂ ಈ ರೀತಿಯ ನೀರೇನಾದರೂ ಸ್ವಲ್ಪವಾಗಿ ಲೀಕೇಜ್ ಆಗ್ತಾ ಇದೆ ಅಂತ ಹೇಳಿದರೆ, ನಿಮಗೆ ಒಂದು ವೇಳೆ ಡೌಟ್ ಇದೆ ಇದ್ರ ಬಗ್ಗೆ, ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ. ನಿಮಗೆ ಒಂದು ವೇಳೆ ಈ ರೀತಿ ಆದರೆ ನೀವು ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ, ತಕ್ಷಣ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ, ಅದಕ್ಕೆ ಬೇಕಾದ ಮೆಡಿಸಿನ್ ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ ಯಾವಾಗ ಮಗುವಿನ ಸುತ್ತ ಇರುವಂಥ ನೀರು ಲೀಕೇಜ್ ಆಗಿ ಹೋದ ತಕ್ಷಣ ಮಗುವಿಗೆ ಇನ್ಫೆಕ್ಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಯೂರಿನ್ ಯಾವ ರೀತಿ ಲೀಕೇಜ್ ಆಗುತ್ತೆ, ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಈ ಒಂದು ಯೂರಿನ್ ಯಾವ ರೀತಿ ಲೀಕೇಜ್ ಆಗುತ್ತೆ, ಯಾವ ಸಂದರ್ಭದಲ್ಲಿ ನಿಮಗೆ ಫೀಲ್ ಆದಾಗ ಯೂರಿನ್ ಪಾಸ್ ಮಾಡಲಿಕ್ಕೆ ಹೋಗಬೇಕು ಅಂತ ಹೇಳಿ. ಜಸ್ಟ್ ಇವತ್ತು ಇದರ ವ್ಯತ್ಯಾಸವನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ನಿಮಗೆ ಒಂದು ವೇಳೆ ಯೂರಿನ್ ಪಾಸ್ ಮಾಡಬೇಕು ಅಂತ ಹೇಳಿದರೆ ನೀವು ಪಾಸ್ ಮಾಡ್ತೀರಾ, ನಂತರ ನಿಮಗೆ ಮತ್ತೆ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸೋದಿಲ್ಲ. ಮತ್ತು ನಿಮಗೆ ಒಂದು ವೇಳೆ ಯೂರಿನ್ ಪಾಸ್ ಮಾಡಬೇಕು ಅಂತ ಹೇಳಿದರೆ, ಅಥವಾ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ನಾನು ಪಾಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀವು ಅದನ್ನು ಕಂಟ್ರೋಲ್ ಮಾಡ್ಬೋದು, ತನ್ನಷ್ಟಕ್ಕೆ ತಾನು ಅದು ಯೂರಿನ್ ಲೀಕೇಜ್ ಆಗೋದಿಲ್ಲ. ಆದರೆ ಅಮ್ಯುನಿಟಿ ಫ್ಲೂಯಿಡು ತನ್ನಷ್ಟಕ್ಕೆ ತಾನು ಲೀಕೇಜ್ ಆಗುತ್ತೆ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಯೂರಿನನ್ನು ನೀವು ಸ್ವಲ್ಪ ಹೊತ್ತು ಮಟ್ಟಿಗಾದ್ರೂ ಕಂಟ್ರೋಲ್ ಮಾಡ್ಬೋದು. ಮತ್ತು ಯೂರಿನ್ ಸಾಮಾನ್ಯವಾಗಿ ಪೇಲ್ ಯೆಲ್ಲೋ ಕಲರಲ್ಲಿ ಕಾಣಿಸ್ಕೊಳ್ಳುತ್ತೆ, ಆದರೆ ಈ ಒಂದು ಅಮ್ಯುನಿಟಿ ಫ್ಲೂಯಿಡು ಕ್ಲಿಯರ್ ಆಗಿರುತ್ತೆ, ಅಥವಾ ಸಮ್ಟೈಮ್ ಇದು ಪಿಂಕಿಶ್ ಆಗಿರ್ಬೋದು, ಲೈಟ್ ಪಿಂಕಿಶ್ ಆಗಿನೂ ಕಾಣಿಸ್ಕೊಳ್ಬೋದು.
ಸೊ ಹಾಗಾಗಿ ಒಂದು ವೇಳೆ ನೀವು ಪ್ರೆಗ್ನೆಂಟ್ ಇದ್ದರೆ ಇವೆರಡರ ವ್ಯತ್ಯಾಸವನ್ನು ತಿಳ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ನಿಮಗೆ ಅವಧಿಗೆ ಮುಂಚೆ ಅಂದರೆ ನಾನು ಮೊದಲೇ ಹೇಳ್ದಂಗೆ 5ನೇ ತಿಂಗಳಾಗಲಿ ಅಥವಾ 6ನೇ ತಿಂಗಳು 7ನೇ ತಿಂಗಳು ಈ ಒಂದು ತಿಂಗಳಲ್ಲೂ ಏನಾದರೂ ನಿಮಗೆ ಫ್ಲೂಯಿಡ್ ಥರ ಅಥವಾ ನೀರು ಥರ ಏನಾದರೂ ಲೀಕೇಜ್ ಆಗ್ತಾ ಇದೆ ಅಂತ ಹೇಳಿದರೆ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಇದು ಸುಮ್ಮನೆ ಈ ರೀತಿ ಆಗ್ತಾ ಇದೆ, ಇನ್ನೂ ದಿನ ಬಂದಿಲ್ಲ, ಆಮೇಲೆ ನಾನು ಹೋಗ್ತೀನಿ ಅಂತ ನೀವು ಅಂದ್ಕೋಬಾರ್ದು. ಯಾವಾಗ ಈ ರೀತಿ ನೀರು ಲೀಕೇಜ್ ಆಗ್ತಿದೆ ನೀವು ತಕ್ಷಣ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು ನೆಗ್ಲೆಕ್ಟ್ ಮಾಡಿ ಮನೆಯಲ್ಲೇ ಇದ್ದರೆ ಮಗುವಿಗೆ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆಗಳಿವೆ. ಅದೇ ರೀತಿ ನಿಮಗೆ ಯಾವಾಗ ಡೆಲಿವರಿಗೆ ಸಮಯ ಹತ್ತಿರ ಬರ್ತಿದೆ ಆ ಒಂದು ಸಂದರ್ಭದಲ್ಲಿ ಏನಾದರೂ ಈ ರೀತಿ ನೀರು ಲೀಕೇಜ್ ಆದರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಿಮಗೆ ಡೆಲಿವರಿ ಆಗುವಂಥ ಸಾಧ್ಯತೆಗಳಿವೆ. ಅದು ಬಿಟ್ಟು ನೀವು ಈ ರೀತಿ ನೀರು ಲೀಕೇಜ್ ಆದ್ರೂ ಇನ್ನು ಪೇಯ್ನ್ ಬಂದಿಲ್ಲ, ನಂತರ ನಾನು ಹೋಗ್ತೀನಿ ಅಂತ ನೀವು ಅಂದ್ಕೋಬಾರ್ದು. ಯಾವಾಗ ನೀರು ಲೀಕೇಜ್ ಆಗುತ್ತೆ, ಇನ್ನು ಡೆಲಿವರಿಗೆ ಕೆಲವೇ ದಿನಗಳು ಇದೆ ಅಂತ ಹೇಳಿ ಏನಾದರೂ ಗೊತ್ತಿದ್ದರೆ ಆ ಒಂದು ಸಂದರ್ಭದಲ್ಲೂ ಕೂಡ ನೀವು ತಕ್ಷಣ ನೀವು ಹಾಸ್ಪಿಟ್ಲಿಗೆ ಹೋಗಬೇಕಾಗತ್ತೆ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.